ರೀ ಇಲ್ಲೊಬ್ರು ಹೋಟ್ಲುನ ಸೇಲ್ ಮಾಡ್ತಾವ್ರಿ. ಇಲ್ಲೇ ನಮ್ಮೂರು ಪಕ್ಕದಾಗೇನಿಯ ಚೆನ್ನಾಗೇ ನಡೀತಿತ್ತು. ಏನು ಲಾಸ್ ಗೀಸ್ ಅಂತ ಏನು ಆಗೇನು ಸೇಲ್ ಮಾಡ್ತಿಲ್ಲ. ಚೆನ್ನಾಗೇನಿಯ ನಡೀತಿತ್ತಂತೆ. ಆದರೆ ಅವ್ರ ಮನೆಗೆ ಯಾರೋ ಹೋಟ್ಲು ಮಾಡ್ತಿದ್ರಲ್ಲ, ಆ ಯಪ್ಪ ಸತ್ತೋದ್ನಂತೆ. ಅದಕ್ಕೆ ಇನ್ನು ಹೋಟ್ಲು ನಡೆಸೋರು ಯಾರೂ ಇಲ್ವಂತೆ. ಅದಕ್ಕೆ ಅದೇನೋ ಅದೆಷ್ಟಪ್ಪ 10 ಲಕ್ಷಕ್ಕೋ ಅದೆಷ್ಟೋ ಲಕ್ಷಕ್ಕೂನುವೆ ಮಾರ್ತಾವ್ರೆ ಅಂತ ಹೇಳಿದ್ರು ರೀ. ಅದಕ್ಕೆ ನೀವೇನಾದ್ರೂನುವೆ ನಾನುನುವೆ ನಿಂಗೆ ಸಹಾಯ ಮಾಡ್ತೀನಿ, ಇಬ್ರುನುವೆ ಸೇರ್ಬಿಟ್ಟೇನೇನಿಯ ಮಾಡನಿ ಹೋಟ್ಲುನ, ನನ್ನ ಬಟ್ಟೆ ಅಂಗಡಿ ಕೆಲಸ ಬಿಡ್ತೀನಿ ಅಂತ ಹೇಳಿದ್ರೆ ಆತಗೆ ಹೋಗ್ಬಿಟ್ಟು ರೇಟ್ ಏನೋ ಮಾತಾಡ್ಕೊಂಬಿಟ್ಟು ಬಂದು ಬ್ಯಾಂಕಾಗ ಲೋನ್ ಗೀನ್ ಹಾಕಿಸ್ಕೊಂಡು ಹೆಂಗೋನುವೆ ಮುಂದುವರ್ಸ್ಕೊಂಡು ಹೋಗೋಣ ನಾವುನುವೆ. ಹೆಂಗೋ ನನಗಂತೂನುವೆ ಈ ಎಗ್ ರೈಸ್ದು ಹತ್ತು ಬಂದ್ಬಿಟ್ಟೈತೆ ನನಗೂನುವೆ. ಚೆನ್ನಾಗಿ ಮಾಡಿ ಮಾಡಿ ಅಭ್ಯಾಸ ಆಗೈತೆ. ಅಲ್ಲೂ ಹಂಗೇನಿಯ ಒಂಚೂರೆಲ್ಲ ಚೆನ್ನಾಗಿ ಹೋಟ್ಲ ಗಿಟ್ಲಾಗೆಲ್ಲ ಮಾಡ್ಕೊಂಡು ಹೋದ್ರೆ ಏನೋ ನಾವೊಂದು ಲೆವೆಲಿಗೆ ಬೆಳಿತೀವೇನೋ ಅಂತ. ಲೇ ಮಗಳೇ, ಇಲ್ಲಾದ್ರೆ ಇವನ್ ಶಾನೆ ಖರ್ಚಿಲ್ಲ, ಬಂಡವಾಳ ಇಲ್ಲ, ಎಂಥದ್ದು ಇಲ್ಲ. ಜನ ಎಲ್ಲನೂ ನಿನ್ನ ನೋಡವ್ರಿ, ನೀನು ಮಾಡೋದು ಎಲ್ಲನೂ ಬೋತ್ತಾರೆ. ಈಗ ಹೊಸ ಒಂದು ಬೇರೆ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ನೀನು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ಆಯ್ತದ? ಅದೆಲ್ಲ ಆಗ ಕೆಲಸನ ಯೋಚನೆ ಮಾಡು. ಬ್ಯಾಡ, ನನ್ನ ಮಾತು ಕೇಳು, ಸುಮ್ಕಿರು. ಸುಮ್ಕೆನೇ ಏನೋ ಮಾಡಕ್ಕೋ ಕೈ ಸುಟ್ಕೋಬೇಡ, ಸುಮ್ಕೆನೇ. ಯಾಕೆ ಬೀಗ್ರೆ ಹಂಗಂತೀರಾ? ನನ್ನ ಸೊಸೆ ಕೈ ರುಚಿ ಏನು ಅಂತ ತಿಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಏನವ್ವ ಸೊಸೆ, ನೀನು ಮಾಡ್ತೀನಿ ಅಂತ ಹೇಳಿದ್ರೆ ಏನು ನಾನು ಏನು ಬೇಕೋ ಸಹಾಯನ ಮಾಡ್ತೀನಿ. ಬೇಕಾದ್ರೆ ನಾನು ನನ್ನ ಮಗ ಎಲ್ಲ ಕೆಲಸ ಬಿಟ್ಬಿಟ್ಟು ನಿನ್ನ ಜೊತೆ ಏನೇ ಕೈ ಜೋಡಿಸ್ತೀವಿ. ಅವಯ್ಯ, ನೀವು ಅವಯ್ಯ ಧೈರ್ಯ ಹೇಳೋದು ಅಂದ್ರೆ ಎಗ್ ರೈಸ್ ಅಂಗಡಿಗೆ ಬೇಕಾದ್ರೂ ಅಷ್ಟೇನಿಯ ನೀವೇನಿಯ ಕಾಸು ಗೀಸು ಎಲ್ಲ ಕೊಟ್ಟು ಹೆಲ್ಪ್ ಮಾಡಿ ನೀವೇನಿಯ ಸಹಾಯ ಮಾಡಿದ್ರಿ. ಅಲ್ಲ ಅಣ್ಣರೇ, ಸುಮ್ಕೇನಿಯ ರಿಸ್ಕ್ ಯಾಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ರಿಸ್ಕ್ ಆಗಕ್ಕಿಲ್ವಾ? ನೀವೇ ಹೇಳಿ. ಅಲ್ಲೆಲ್ಲನೂ ಬಾಡಿಗೆ ಬಂಕ್ಗಳು ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಇದು ಇರಕ್ಕಾಯ್ತದ ಹೇಳಿ? ಅತ್ತೆ, ಕಷ್ಟಪಟ್ರೆ ನೀಯ ನಾವು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ಬಿಟ್ಟು ಲಕ್ಷ್ಮು ನಮ್ ಎಲ್ರಿಗೂ ಹೇಳ್ಕೊಟ್ಟವಳೆ. ಕಷ್ಟಪಟ್ರೆ ನೀಯೇ ಸುಖ. ನಾವ್ ಇವತ್ತೆಲ್ಲ ಕಷ್ಟಪಡೋಣ ಬಿಡಿ, ಹೋಗಿ ಆ ಅಂಗಡಿಯ ತಗೊಳ್ಳೋಣ. ಹೆಂಗೋನುವೆ ಕಷ್ಟಪಟ್ಬಿಟ್ಟು ನಾವು ನಾಳಿಕೆ ಹೋಟ್ಲು ಸ್ವಂತಕ್ಕೆ ಏನಿಯ ಮಾಡ್ಕೋಬೋದಲ್ಲ. ಎಷ್ಟು ಲಕ್ಷಕ್ಕೆ ಮಾರ್ತಾವ್ರೆ ಹೋಟ್ಲು ಅಂದ್ರೆ ಹೋಟ್ಲು ಸಾಮಾನುಗಳೆಲ್ಲ ಮಾರ್ತಾರಲ್ಲ. ಹೋಗಿ ಕೇಳಿ ಮಾಡಿ ವಿಚಾರ್ಸನ. ಹ್ಞೂ ಮಗ, ಇವಾಗನ ಕರೆಕ್ಟಾಗಿ ಮಾತಾಡ್ದಲ್ಲ ನೀನು. ಅಷ್ಟೇ ನೀಯೇ ಸಾಕು ನನ್ಗಂತೂನುವೆ. ಸರಿ ಆಯ್ತು ತಗ. ನೀನು ಹೇಳ್ದಂಗೆ ನೀ ಆಯ್ತು. ನೋಡಿ ಹೋಗಿ ಅತ್ತಾಗ ಮಾತಾಡ್ಕೊಂಬಿಟ್ಟೆ ನೀನು ಬರೋಣ. ನನ್ನ ತಗ ಒಂಚೂರು ಕಾಸೈತಿ. ನೀನು ಚೀಟಿ ಹಾಕಿದ್ದೆ ಅಂದೆಲ್ಲ ಎತ್ತು ಬಿಡತ್ತಾಗ ನೀನುನುವೆ. ಸರಿ ಅಪ್ಪ, ಎತ್ತುತ್ತೀನಿ. ರೀ, ನಿಮಗೆ ಬಟ್ಟೆ ಅಂಗಡಿ ಇಕ್ಬೇಕು, ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ಆಸೆ ಇತ್ತಲ್ಲ. ಈಗ ನೀವು ಕೆಲಸ ಬಿಟ್ಬಿಟ್ಟು ಇಲ್ಲಿ ಹೋಟ್ಲು ಕೆಲಸಕ್ಕೆ ಅಂತ ಬಂದರೆ ನಿಮ್ಗೇನು ಬೇಜಾರಿಲ್ವಾ? ಏ ಛೇ ನನ್ಗೇನ್ ಬೇಜಾರು ನೋಡು. ಕಾಸು ದುಡಿಬೇಕು, ಕಷ್ಟಪಡ್ಬೇಕು ಅಷ್ಟೇನಿಯ. ಹೋಟ್ಲಾಗ ದುಡಿದ್ರೇನು, ಇನ್ನೊಂದ್ ಕಡೆ ದುಡಿದ್ರೇನು, ದುಡ್ಡೇ ತಾನೆ. ಕಷ್ಟಪಟ್ಟು ದುಡಿಯೋದೇನಿಯ ಮುಖ್ಯ ತಾನೆ. ಕಷ್ಟಪಟ್ಟು ದುಡಿಯೋಣ ಬಿಡು, ಯಾವ್ದಾದ್ರೇನಂತೆ. ಕಷ್ಟಪಟ್ಟು ದುಡಿದ್ರೆ ಎಲ್ಲನೂ ಕೈ ಸುಗೂಡ್ತತೆ. ಈಗ ಅಕಸ್ಮಾತ್ ಇದ್ರಾಗ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಎಲ್ಲನೂ ಆಮೇಕಿಂದ ನಿನ್ ಪಾಡು ನೀನು ಅಂಗಡಿ ನಡ್ಸ್ಕೊಂಡು ಹೋಗು ಹೋಟ್ಲ. ಆಮೇಕಿಂದ ನಾನು ಬಟ್ಟೆ ಅಂಗಡಿಯ ಓಪನ್ ಮಾಡ್ತೀನಿ, ಬಟ್ಟೆ ಅಂಗಡಿಯ ನಾನು ನಡ್ಸ್ಕೊಂಡು ಹೋಯ್ತೀನಿ ಅಷ್ಟೇನೇನೆ. ಹ್ಞೂ ಕಣಮ್ಮ ಸೊಸೆ, ನನ್ನ ಮಗ ಸರಿಯಾಗಿ ಏನೇ ಹೇಳ್ದ. ಈಗ ಎಲ್ಲರೂ ಒಂದೊಂದನ್ನ ಬೆಳ್ಸಣ. ಈಗ ಫಸ್ಟು ಹೋಟ್ಲುನ ಬೆಳ್ಸಣ. ಹೋಗ್ಬಿಟ್ಟು ನೋಡಿರಿ ಮಾತಾಡ್ಕೊಂಬಿಟ್ಟು ಬರೋಣ. ಹೋಟ್ಲು ಬೆಳೆಸಿ ಹೋಟ್ಲ್ ಆದಮೇಲೆ ಅದೆಲ್ಲ ಸಕ್ಸಸ್ ಆಯಿತು ಅಂತ ಹೇಳ್ಬಿಟ್ಟು ಗೊತ್ತಾಯ್ತದಲ್ಲ. ಸಕ್ಸಸ್ ಆದಮೇಲೆ ಬೇಕಾದ್ರೆ ನೀನಿಯ ಹೋಗಿ ಅದೇನೋ ಬಟ್ಟೆ ಅಂಗಡಿದೇನೋ ನೋಡಿ ಅದನ್ನ ಒಂಚೂರು ಬೆಳೆಸಿದ್ರೆ ಆಯಿತು. ಸರಿ ಮಾವಯ್ಯ, ಹಂಗೆ ಆಯ್ತು. ಭಾಳ ದಿನದಿಂದ ಕನ್ಸಿಕೊಂಡಿದ್ದೆ ನಾನಂತೂ ಹೋಟ್ಲುನ ಮಾಡಬೇಕು, ಹೋಟ್ಲು ಬಿಸ್ನೆಸ್ದ ಮಾಡಬೇಕು, ಹಂಗೆ ಹಿಂಗೆ ಅಂತ. ಕೊನೆಗೂನುವೆ ಹೋಟ್ಲು ಬಿಸ್ನೆಸ್ ಮಾಡೋ ಅಂತ ಅವಕಾಶ ಸಿಕ್ತಲ್ಲ, ಅಷ್ಟೇ ಏನಿಯ ಸಾಕು. ನೀವೆಲ್ಲ ಸಾಥ್ ಕೊಟ್ಮೇಲೆ ಇಲ್ಲೇ ಇನ್ನೇನಣ್ಣ. ನೋಡಿರಿ ಅತ್ತಾಗ ನಾನು ಬರ್ತೀನಿ. ಅತ್ತಾಗ ನಾವು 4 ಜನ, ಒಬ್ಬರು ಹೆಂಗೋ ಈ ಲಕ್ಷ್ಮಿಗೆ ನಾನು ತರಕಾರಿ ಹಚ್ಕೊಡೋದು ನನ್ನ ಮಗಳಿಗೆ, ಇಲ್ಲ ಅಂತಂದರೆ ಪಾತ್ರೆ ತೊಳ್ಕೊಡೋದು ಏನೋ ಮಾಡಿದ್ರಾಯ್ತು. ಇನ್ನೊಂದು ನಾವು 4 ಜನನೇ ಇರಬೇಕು. ಯಾ ಕೆಲಸದವ್ರನ್ನೂ ಇಕ್ಕೊಳ್ಳೋದು ಬೇಡ. ನಾವು ಸದ್ಯಕ್ಕೆ 4 ಜನನೇ ಮಾಡ್ಕೊಂಡು ಹೋಗೋಣ. ವ್ಯಾಪಾರ ಎಲ್ಲ ಚೆನ್ನಾಗಿ ಕುದ್ರದ್ಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಆಮೇಕಿಂದ. ಹ್ಞೂ ಕಣವ, ಹಂಗೇನಿಯ ಮಾಡೋಣ ನಡೀರಿ. ನನ್ನ ಕನಸು ಇಷ್ಟು ಬೇಗ ನನ್ಸಾಯ್ತದೆ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ಆದರೆ ಕಷ್ಟಪಟ್ಟರೆ ಎಲ್ಲನೂ ಸುಲಭ ಅಂತ ಹೇಳ್ಬಿಟ್ಟು ದೇವ್ರಣ್ಣ ಈಗ ನನಗೆ ಅರ್ಥ ಆಯ್ತು. ಬರ್ರಿ ಆ ಹೋಟ್ಲ ಹತ್ರ ಹೋಗ್ಬಿಟ್ಟು ಒಂದ್ಸಲ ಹೋಟ್ಲು ನೋಡೋಣ. ಆ ಹೋಟ್ಲೆಲ್ಲ ಸಂದಕ್ಕಿತ್ತು ಅಂತ ಹೇಳಿದ್ರೆ ಪರವಾಗಿಲ್ಲ. ನಾವು ಆ ಹೋಟ್ಲನ್ನ ತಗೊಳ್ಳೋಣ. ಮವಯ್ಯ ಬರ್ರಿ ಬರ್ರಿ ಹೋಗೋಣ. ನಡಿ. ಸದ್ಯ ನಾನಂತೂನುವೆ ಸೀದಾ ನನ್ನ ಹೆಂಡತಿ ಜೊತೆಗೆ ಬಂದ್ಬಿಟ್ಟು ಇಲ್ಲೇ ಉಳ್ಕೊಂಡಿದ್ದು ನನ್ನ ಹೆಂಡತಿ ಜೊತೆನೇ ಇರೋದು ಬಹಳ ಒಳ್ಳೇದೇನೇ ಆಯಿತು. ಇಲ್ಲ ನಮ್ಮ ಅಮ್ಮನ ಜೊತೆ ಇದ್ದಿದ್ರೆ ಇವತ್ತಿಗೂ ಬೀದಿ ಅಲ್ಕೊಂಡು ಅವ್ರು ಇವ್ರತಾಗೆಲ್ಲ ಛೀ ಥೂ ಅಂತ ಉಗಿಸ್ಕೊಂಡು ಭಿಕ್ಷೆ ಎತ್ಕೊಂಡು ಜೀವನ ಮಾಡಬೇಕಾಯ್ತು. ಅದಕ್ಕೆ ಅಲ್ವಾ ಹಿಂದಿನ ಕಾಲದಾಗ ಹೇಳ್ತಿರಲ್ವಾ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ಬಿಟ್ಟು. ಹೆಂಗೋ ಬಿಡು, ನನ್ನ ಹೆಂಡ್ತಿನ ಪಾಪ ಕಷ್ಟಪಡ್ತಾವಳೆ. ನಾನು ಅವಳಿಗೆ ಸಹಾಯ ಮಾಡ್ಕೊಂಡು ಇದ್ಬಿಡ್ತೀನಿ. ಹೆಂಗೋ ನಮ್ಮ ಲೈಫ್ ನಡ್ಕೊಂಡು ಹೋಯ್ತಾಯ್ತಲ್ಲ ಸಾಕು. ನಮ್ಮ ಅಮ್ಮನ ಜೊತೆ ಇದ್ದಿದ್ರೆ ಇಷ್ಟು ಏನೂ ಆಯ್ತಿರ್ಲಿಲ್ಲ ನನ್ನ ಜೀವನ. ಬೀದಿಗೆ ಬರ್ತಿರೋದು ಇಷ್ಟೊತ್ತಿಗೆ. ಬಿಡು ಹೋಗೋಣ. ಮಗಳೇ, ಸಂದಕ್ಕೆ ಏನಿ ಐತೆ ಹೋಟ್ಲು? ಪರವಾಗಿಲ್ಲ ಅಲ್ವೇ? ಸುಮಾರಾಗೆ ದೊಡ್ಡದಾಗ ಏನಿ ಐತೆ? ಏನ್ ತೀರಾ ಚಿಕ್ಕದಾಗ ಏನೂ ಇಲ್ಲ, ಸುಮಾರಾಗಿ ದೊಡ್ಡದಾಗ ಏನಿ ಐತೆ? ಹ್ಞೂ ಕಣವ, ಸುಮಾರಾಗಿ ದೊಡ್ಡದಾಗ ಏನಿ ಐತೆ. ನೋಡಿ, ಈ ಹೋಟ್ಲುನ ನಮ್ಮ ಅಪ್ಪ ಅವ್ರು ನಡೆಸ್ತಾ ಇದ್ರು. ನಮ್ಮ ಅಪ್ಪ ಅವ್ರು ತೀರೋದ್ಮೇಲೆ ನಾವು ಈ ಹೋಟ್ಲುನ ನಡ್ಸೋದೇನಿಯ ಬಿಟ್ಬಿಟ್ವಿ. ನಮ್ಗೆ ಯಾರಿಗೂನುವೆ ಅಷ್ಟೊಂದೆಲ್ಲನೂ ನೋಡ್ಕೊಂಡು ಮಾಡಿ ನಡ್ಸೋವಷ್ಟು ನಮಗೂ ಕೆಪಾಸಿಟಿ ಇಲ್ಲ. ಅದಕ್ಕೇನಿಯ ನಾವೂನುವೆ ಏನು ನಡೆಸ್ತಿದ್ದಂಗೆ ಹಂಗೆ ಏನಿಯ ಬಿಟ್ಬಿಟ್ವಿ ನಾವೂನುವೆ.
ಅದಕ್ಕೆ ಸೇಲ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ನೋಡಿ ನಾವಂತೂ ಎಲ್ಲ ಐಟಮು ಬಿಟ್ಕೊಡ್ತೀವಿ. ಈ ಚೇರು, ಟೇಬಲ್ಲು, ಪಾತ್ರೆಗಳು ಅಂದರೆ ಈ ರೂಮ್ ಮಾತ್ರ ಬಾಡಿಗೆದು ಅಷ್ಟೇನೆಯ. ಓನರ್ ಪಾಪ ತುಂಬ ಒಳ್ಳೆಯವರು. ನೀವು ಬಾಡಿಗೆನ ಒಂದು ಸ್ವಲ್ಪ ದಿನ ಲೇಟಾಗಿ ಕೊಡ್ತೀವಿ ಅಂದ್ರೂ ಅವ್ರು ಏನೂ ಮಾಡೋಕ್ಕಿಲ್ಲ. ತುಂಬ ಅಂದರೆ ತುಂಬ ಒಳ್ಳೆಯವರು ಓನರ್ ಅಂತೂನುವೆ. ನೀವು ನೋಡಿ, ನೀವು ನಾನು ಎಲ್ಲ ಸೇರಿಬಿಟ್ಟು 5 ಲಕ್ಷ ರೂಪಾಯಿ ಹೇಳ್ತಿದ್ದೀನಿ. ಹಳೆವಾಗವಲ್ವ ಸ್ವಲ್ಪ ಎಲ್ಲ ಐಟಮು ಸೇರಿಬಿಟ್ಟು 5 ಲಕ್ಷ ರೂಪಾಯಿ ನೀವು ತಗೊಂತೀವಿ ಅಂದರೆ ತಗೋಬೋದು ಆರಾಮಾಗಿ. ಆ, ಅದೇ ನಾವು ಮಾತಾಡ್ಬಿಟ್ಟು ಹೇಳ್ತೀವಿ. ಎಲ್ಲ ಹೋಟ್ಲು ಫುಲ್ ನೋಡ್ಕೊಂಬಿಟ್ಟು ಬಂದು ಆಮೇಲೆ ನಾವು ನಿರ್ಧಾರ ಮಾಡ್ಬಿಟ್ಟು ಹೇಳ್ತೀವಿ. ಹಾಂ, ಸರಿ ಸರಿ ಆಗ್ಬೋದು. ಮಗಳೇ, ಹೋಟ್ಲು ಮಾತ್ರ ಸೂಪರ್ ಆಗೈತೆ. ಹೋಟ್ಲುಗೇನು ಹೆಸರಿಕ್ಕಂಗಿಲ್ಲ. ವಾಸ್ತು ಪ್ರಕಾರನೂ ಸಂದಕೈತೆ. ನೋಡು, ರೋಡ್ಗೇನೆ ಐತೆ ಅಲ್ವಾ ಅಣ್ಣ? ರೋಡ್ಗೇನೆ ಐತೆ. ಹೂ ಕಣಮ್ಮ ಲಕ್ಷ್ಮು, ರೋಡ್ಗೆ ನೀ ಐತೆ, ಎಲ್ಲ ಜನಗಳು ಬಂದು ತಿಂದೋಗಕ್ಕೆಲ್ಲ ಸೊರೈತದೆ. ನೋಡು, ನೀನು ಎಗ್ ರೈಸು, ಕಬಾಬು, ಇನ್ನೂ ಏನಾರ ಬೇರೆ ಬೇರೆ ಬಿರಿಯಾನಿ ಅಂಥವೆಲ್ಲನೂ ಆರಾಮಾಗಿ ಧಾರಾಳವಾಗಿ ಮಾಡ್ಬೋದು ನೀನಂತೂನುವೆ. ನೀನು ಏನು ಇಷ್ಟಪಟ್ಟಿದ್ದೋ ಅದೇ ನೆನೆಯ ಸಿಕ್ತು ನೋಡಿ ನಿನ್ಗೂನುವೆ. ಕಬಾಬು, ಎಗ್ ರೈಸ್ ಎರಡೇ ಮಾಡ್ತಿದ್ದೆ, ಇವಾಗ ಬಿರಿಯಾನಿ ಎಲ್ಲನೂ ಮಾಡ್ಬೋದು. ಹ್ಞೂ ಮಗ, ಅಲ್ವಾ? ಇಡ್ಲಿ, ಆಮೇಲೆ ಈ ಮಾಮೂಲಿ ಬಿರಿಯಾನಿ, ಕಬಾಬು, ಎಗ್ ರೈಸು ಅಂಥವೇನಾರ ಮಾಡ್ಬೋದು. ಹಾಗೆ ಚೆನ್ನಾಗಿ ವರ್ಕೌಟ್ ಆಯಿತು ಅಂತಂದರೆ ಮುದ್ದೆ, ಕೋಳಿ ಸಾರು ಅದೆಲ್ಲನೂ ಮಾಡ್ಕೊಂಡು ಹೋಗೋದು. ಅದೇ ನೋಡೋಣ ಬರ್ರಿ, ಇನ್ನೊಂದು ಟೇಬಲ್ಗಳೆಲ್ಲ ಅವಲ್ಲ, ನೋಡೋಣ ಬರ್ರಿ. ಮವ ಪರ್ಫೆಕ್ಟಾಗಿ ಐತೆ ಮವ. ನಮಗಂತೂ ಪರ್ಫೆಕ್ಟಾಗಿ ಏನೇ ಸೆಟ್ ಆಯ್ತದೆ ನೋಡಿ. ಸಾಕು, ಇಷ್ಟೊಂದು ಚೇರುಗಳವೆ, ಎಷ್ಟೊಂದು ಐತೆ ಮವ. 5 ಲಕ್ಷ ಎಲ್ಲ ಕೊಡ್ಬೋದು ಅಂತ ಅನಿಸ್ತದೆ. ಒಳಗಡೆ ಎಲ್ಲ ಪಾತ್ರೆ ಸಾಮಾನುಗಳು, ಸ್ಟವ್, ಅವು ಇವು ಎಲ್ಲನೂ ಅವೇ ಮವ. ನೋಡಿದೆ ಎಷ್ಟೊಂದು ಜನ ಕೊಡುಗೆ ಮಾಡೋಕೆ ಅವು ಪಾತ್ರೆ ಸಾಮಾನುಗಳು ಜಾಸ್ತಿನೇ ಅವೇ. ಈಗ ಫ್ರಿಡ್ಜು ಅಂತೆ, ಸ್ಟವ್ ಅಂತೆ ಎಲ್ಲ ಬಿಟ್ಟೋಯ್ತೀನಿ ಅಂತ ಹೇಳ್ತಾವ್ರಲ್ಲ. ಸರಿ ಕಣಮ್ಮ, ನಿನ್ಗೇನ ಸರಿ ಕೊಡ್ಬೋದು, ತಗೊಳ್ಳೋಣ ಅಂತ ಅನ್ನಿಸ್ತು ಅಂದರೆ ಯೋಚನೆ ಏನಿಯ ಮಾಡೋದು ಬೇಡ, ತಗೊಂಬಿಡೋಣ. ಸರಿನಾ? ನೋಡು, ನಿನ್ನಿಷ್ಟನೇ ನಮ್ಮಿಷ್ಟ. ನಿನಗಷ್ಟು ಧೈರ್ಯ ಐತಿ ಅಂದಮೇಲೆ ನಿನ್ನ ತಲೆನೇ ಕೆಡಿಸ್ಕೊಬೇಡ. ಮನ್ಮಕ್ಳು ಇಲ್ಲೇ ಏನಿಯ ಕುಂತ್ಕೊಂಡು ಮನ್ಮಕ್ಳು ಇಲ್ಲೇ ಏನಿಯ ಕೆಲಸ ಮಾಡೋಣ. ಏನು ಮಗನೇ, ಕೆಲಸಕ್ಕೆ ಬಿಟ್ಬಿಡ್ತಿರ್ತಾನೆ, ಈಗ ಹೋಗ್ತಿರೋ ಕೆಲಸನ? ಹೂನಪ್ಪ, ನಾವು 4 ಜನ ಥರ ಚೆನ್ನಾಗಿರ್ಬೇಕು. ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ದುಡ್ಡೆಲ್ಲನೂ ಎಲ್ಲ ನಾನು ಅಮ್ಮ ಕಳೆದ್ಬಿಟ್ವಿ. ಈಗ ಮತ್ತೆ ಅದನ್ನು ಸಂಪಾದನೆ ಮಾಡಬೇಕು ಅಂತಂದರೆ ನಾವೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಲೇಬೇಕಲ್ವೇ? ನೀವು ಹೇಳ್ದಂಗೆ ಏನಿಯ ಮಾಡ್ತೀನಿ. ಕೆಲಸ ಬಿಟ್ಬಿಟ್ಟು ಇಲ್ಲೇ ಏನಿಯ ನನ್ನ ಕೆಲಸನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಏನು ನಿರ್ಧಾರ ಮಾಡಿದ್ರಿ? 5 ಲಕ್ಷ ಅಂತ ಹೇಳಿದ್ದೀನಿ. ಎಲ್ಲ ಐಟಮು ತುಂಬ ಕಡಿಮೆನೇ ಹೇಳ್ತಾ ಇದ್ದೀನಿ. ಎಲ್ಲ ರ್ಯಾಕ್ಸ್ ಅವು ಇವು ಎಲ್ಲ ನಾವೇ ಮಾಡಿಸಿರೋದೇನೆ, ತುಂಬ ಜಾಸ್ತಿನೇ ಆಯ್ತದೆ. ಆದರೆ ಈ ಮನೆ ಅಡ್ವಾನ್ಸ್ ಎಲ್ಲ ನಾವು ಇಸ್ಕೊಂಡು ಹೋಗ್ತೀವಿ. ಸರಿನಾ? ಈಗ ಸ್ವಲ್ಪ ಹಾಳಾಗೈತೆ, ಎಲ್ಲ ನೀವು ರೆಡಿ ಮಾಡಿಸ್ಕೊಂಡು ನೋಡ್ಕೊಂತೀರಾ ಅಂದರೆ ಧಾರಾಳವಾಗಿ ನೋಡ್ಕೋಬೋದು. 5 ಲಕ್ಷ ರೂಪಾಯಿಗಂತೂ ಕಡಿಮೆ ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಐಟಮ್ಸ್ನ ಎತ್ಕೊಂತೀವಿ ಹೋಟೆಲಿಂದ, ಇನ್ನು ಉಳಿದಿರೋದೆಲ್ಲ ಇಲ್ಲೇ ಬಿಡ್ತೀವಿ. ಎಲ್ಲ ಸೇರಿನೇ ಲೆಕ್ಕಾಚಾರ ಮಾಡಿದ್ದೀವಿ. ಸರಿನಾ? 5 ಲಕ್ಷ ರೂಪಾಯಿ ಕಮ್ಮಿ ಅಂತೂ ಆಗಲ್ಲ. ನೋಡಿ ಅಣ್ಣ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ನಿಜ. ನಾವು ಈಗ ಈ ಊರು ಬಿಟ್ಬಿಟ್ಟೆ ಹೋಗ್ತಾ ಇದ್ದೀವಿ. ಈಗ ಅದಕ್ಕೇನೆ ಎಲ್ಲ ಮಾರ್ಬಿಟ್ಟೆ ಸದ್ಯಕ್ಕೆ ಬೇಗ ಬೇಗ ಮಾರ್ಬಿಟ್ಟು ಹೋಗ್ಬೇಕು. ತುಂಬ ಜನ ಕೇಳ್ತಿದ್ರು, ಆಗ್ಲೇನೆ ತುಂಬ ಜನ ಬಂದಿದ್ರು ಹೋಟ್ಲು ಅಂತ. ಆದರೆ ಇವರು ನೆನ್ನೆನೇ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಅಂತ ನಾನೇನೆ ಪಾಪ ಬಿಡು, ಒಂದು ಹೆಣ್ಣು ಹುಡುಗಿ ಹೆಂಗೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇತ್ತಲ್ಲ, ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಷ್ಟೇನೆ. ನೋಡಿ, 5 ಲಕ್ಷ ಕಡಿಮೆ ನಿಜ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ ಬಿಡಿ. ನೀವು ಯಾವತ್ತು ನಮಗೆ ಬಿಟ್ಕೊಡ್ತೀರೋ ಹೇಳಿ. ದುಡ್ಡೆಲ್ಲ ಅರೇಂಜ್ ಮಾಡೋಕೆ ನಮಗೊಂದು 2 ದಿನ ಟೈಮ್ ಕೊಡಿ. 2 ದಿನದಾಗ ನಾವು ದುಡ್ಡೆಲ್ಲ ಅರೇಂಜ್ ಮಾಡಿಬಿಡ್ತೀವಿ. ಆಮೇಲೆ ನೀವು ಬಿಟ್ಕೊಟ್ರೆ ಸಾಕು. ಟೈಮ್ ತಗೊಳ್ಳಿ, ಪರವಾಗಿಲ್ಲ. 2 ದಿನ ಆಗಲಿಲ್ಲ ಅಂದ್ರೆ 1 ವಾರನೇ ತಗೊಳ್ಳಿ. ಯಾರು ತಾನೇ ಅಷ್ಟು ಅರ್ಜೆಂಟಾಗಿ ದುಡ್ಡೆಲ್ಲ ಹೊಂದ್ಸಕ್ಕಾಗ್ತೈತೆ? ಇನ್ನೊಂದ್ಸಲ ಯೋಚನೆ ಮಾಡಿ, ಬೇಕಾದ್ರೆ ನಾನು ಫೋನ್ ಹಾಕಿ. ಏನು ತೊಂದರೆ ಇಲ್ಲ. 5 ಲಕ್ಷ ರೂಪಾಯಿ ಅಂತೂ ಕಡಿಮೆ ಅಂತೂ ಮಾಡೋಕ್ಕಾಗಲ್ಲ. ನೋಡಿ, ಹೋಟೆಲ್ ಎಲ್ಲ ರೋಡ್ ಸೈಡೇ ಇದೆ. ರೋಡ್ಗೆಲ್ಲನೂ ಹತ್ರನೇ ಇದೆ. ತುಂಬ ಜನ ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಕೆಲಸಕ್ಕೆಲ್ಲ ಬರ್ತಿರ್ತಾರಲ್ಲ, ಅವರೆಲ್ಲ ತಗೊಳ್ತಿರ್ತಾರೆ. ನಮ್ಮಪ್ಪ ಸುಮಾರು ವರ್ಷದಿಂದ ನಡೆಸ್ಕೊಂಡು ಬಂದಿದ್ರು. ನಮ್ಮ ಕೈಲಿ ನಡ್ಸೋಕ್ಕಾಗಲ್ಲ ಅಂತ ಮಾಡ್ತಿದೀವಿ ಅಷ್ಟೇನೆ. ಸರಿ ಆಯ್ತು, 2 ದಿನ 3 ದಿನ ಟೈಮ್ ಕೊಡಿ, ನಾವು ದುಡ್ಡು ಅಡ್ಜಸ್ಟ್ ಮಾಡ್ತೀವಿ. ಸರಿ ಹಂಗಾದ್ರೆ. ಮವ, ನಿಮ್ಮ ಹತ್ರ ಎಷ್ಟಾಯ್ತು ಅಷ್ಟನ್ನ ಕೊಡ್ರಿ. ನನ್ನ ಹತ್ರನೂ ಸ್ವಲ್ಪ ಕೂಡಿಕೊಂಡಿದ್ದೀನಿ. ಎಗ್ ರೈಸ್ ಅಂಗಡಿನಾಗ ಬಂದಿದ್ದೆಲ್ಲ ಚೀಟಿ ಪಾಟಿ ಹಾಕಿ ನಾನು ಒಂದು 2 ಲಕ್ಷ ಮಾಡಿಕೊಂಡಿವ್ನಿ ನಾನೂನುವೆ. ನಿಮ್ಮ ಹತ್ರ ಎಷ್ಟೈತೆ? ನನ್ನ ಹತ್ರ 1 ಲಕ್ಷ ಐತೆ ಕಣಮ್ಮ. ನಾನು ಚೀಟಿ ಹಾಕಿರೋದು ಈಗ ಎತ್ತಬೇಕು ಅಷ್ಟೇನೆಯ. ಅದು 1 ಲಕ್ಷ ಬರ್ತದೆ ಎತ್ತಿದ್ರೆ. ಸರಿ, ಟೋಟಲ್ 4 ಲಕ್ಷ ಆಯಿತು. ಇನ್ನೊಂದು ಲಕ್ಷ ಹೆಂಗೋ ಅಡ್ಜಸ್ಟ್ ಮಾಡ್ತೀನಿ ನಾನು. ಯಾರ್ದಾಗನ ಸಾಲ ಫಲ ಇಸ್ಕೊಂಡು ಏನೋ ಒಂದು ಅಡ್ಜಸ್ಟ್ ಮಾಡಿದ್ರೆ ಆಯಿತು. ನಾಳೆ ಇಲ್ಲ ನಾಡಿದ್ರಾಗೆ ಕೊಟ್ಬಿಡೋಣ ಅಷ್ಟೇನೆ. ಸರಿ ಲಕ್ಷ್ಮು, ನೀನು ಹೆಂಗೆ ಹೇಳಿದ್ರೆ ಹಂಗೇನೆಯ. ಸರಿ ಬಾ, ಹೋಗೋಣ ಮನೆಗೆ. ಇನ್ನೇನಿದೆಲ್ಲ ಓಕೆ ಆಯ್ತಲ್ಲ, ಇನ್ನೇನು ಬಾ. ನಡಿ. ಮತ್ತಂಗಾರೆ ಹೋಟ್ಲು ನೋಡ್ಕೊಂಬಿಟ್ಟು ಬಂದ್ರಿ ಅನ್ನಿ ಅಕ್ಕ. ಹೆಂಗೈತೆ? ಸಂದಕೈತೆ ಹೋಟ್ಲು? ಸಂದಕೈತೆ ಕಣಮಿ. ಅದಕ್ಕೇನೆ ನೋಡು, ನನ್ನ ಹೋಟ್ಲು ನೀನೇ ನಡ್ಸ್ಕೊಂಡು ಹೋಯ್ತೀನೋ. ಈಗ ಇರೋದು ನಂದು ಅಂಗಡಿ ಐತಲ್ಲ, ಅದು ನೀನೇ ನಡ್ಸ್ಕೊಂಡು ಹೋಯ್ತೀನೋ, ನಿನಗೆ ಕೊಟ್ಬಿಡ್ತೀನಿ. ಸರಿನಾ? ನನಗೆ 1 ಲಕ್ಷ ಕಾಸು ಬೇಕಿತ್ತು. ಅದಕ್ಕೆ ಏನಿಯಾ ಕಾಸು ಕೊಟ್ಟಿದ್ರೆ ಅಕ್ಕ ಎಗ್ ರೈಸ್ ಅಂಗಡಿಯ ನನ್ನ ಕೈಲಿ ಈಗ ನಡ್ಸಕ್ಕೆ ಆಯ್ತದ ಅಂತ. ಅಯ್ಯೋ, ಮನೆ ಕೆಲಸನೇ ಮಕ್ಕಳು ನೋಡ್ಕೊಳ್ಳೋದೇ ಸಾಕಾಗೋಯ್ತದೆ. ನನ್ನ ಮಗನ ನೋಡ್ಕೊಳ್ಳೋದೇ ನೀನಿಯ ಅಯ್ಯೋ ಯಾರು ಮಾಡ್ತಾರೆ ಅನಿಸ್ತದೆ. ಹೆಂಗಿದ್ರೆ ಈಗ ನನ್ನ ಗಂಡ ದುಡಿತಾವನ. ಅದಕ್ಕೆ ನನಗೀಗ ಮಾಡೋಕ್ಕೆ ಕೆಲಸ ಬೇಜಾರು. ಅದಕ್ಕೆ 1 ತಿಂಗಳಿಂದ ನಿಮ್ಮ ಅಂಗಡಿಗೂ ಕೆಲಸಕ್ಕೂ ಬಂದಿಲ್ಲ ಶಾನೆ ನಾನು. ಆಗಕ್ಕಿಲ್ಲ ಎಲ್ಲ ನೋಡ್ಕೊಳ್ಳೋಕ್ಕೆ.
ಅಲ್ಲ ಕಣಮಿ, ಒಳ್ಳೆ ವ್ಯಾಪಾರ ಆಯ್ತಿತ್ತು ತಾನೇ, ಅದಕ್ಕೆ ನೀ ನೋಡಿ ಮಾಡ್ಕೊಳಂಗಿದ್ರೆ ನೀನು ಮಾಡ್ಕೊಂಡಿದ್ರೆ ಈಗೆಲ್ಲ ನಿಂದೆ ಆಗದ, ನೀನೇ ದುಡ್ಕೊಂಡೆಲ್ಲ ಇಕ್ಕೋಬೋದಿತ್ತ. ಹೇಳು, ಕಸ್ಟಮರ್ಗಳೆಲ್ಲ ಗೊತ್ತಾವ್ರೆ, ಹಳೆ ಕಸ್ಟಮರ್ಗಳೆಲ್ಲ ನನವೆ ನೋಡು. ನಿನ್ಗೆ ಅನುಕೂಲ, ನಿನ್ಗೆ ಏನಾರ ಮಾಡ್ಕೊತೀನಿ ಅಂತಂದ್ರೆ ಮಾಡ್ಕ. ನಾನು 5 ಲಕ್ಷ ಹೇಳೋರು ನನಗೆ ಅಲ್ಲಿ ಸಾಮಾನುಗಳು ಅವು ಇವು ಎಲ್ಲ ಸೇರ್ಬಿಟ್ಟು. ಅದೇ ನಾನು ತಗೋಬೇಕು 4 ಲಕ್ಷ ಅಡ್ಜಸ್ಟ್ ಆಯಿತು, ಇನ್ನೊಂದು ಲಕ್ಷ ಬೇಕಿತ್ತು. ಅದಕ್ಕೆ ಏನಿಯಾ ಅಂಗಡಿ ಏನಾದ್ರು ನೀನು ತಗಂತೀಯಾ, ಹಂಗೆ ಕೊಟ್ಬಿಟ್ಟು ಇದು ಮಾಡೋಣ ಅಂತ ಕೇಳೋಣ ಅಂತ ಬಂದೆ. ನಾನು ಇಲ್ಲ ಕಣಕ್ಕ, ಈಗ ಅಂಗಡಿ ನಡ್ಸ ಅಂತ ಇದ್ರಾಗಿಲ್ಲ. ನೋಡೋಣ, ನಮ್ಮ ಯಜಮಾನ್ರನ್ನ ಕೇಳ್ತೀನಿ, ನೋಡ್ತೀನಿ. ಒಬ್ಳು ಕೈಲಿ ನನ್ನ ಕೈಲಿ ನೀನು ಮಾಡ್ದಂಗೆಲ್ಲ ಮಾಡೋಕ್ಕಾಗಿಲ್ಲ. ನನ್ನ ಗಂಡನವೇನ ಸಾಥ್ ಕೊಟ್ಟು ನಾನು ಮತ್ತೆ ಎಲ್ಪಿಗೆ ಬರ್ತೀನಿ ಅಂತ ಹೇಳಿದ್ರೆ ಸರಿ. ರಾತ್ರಿ ಬರ್ತಾರಲ್ಲ, ರಾತ್ರಿ ಮಾತಾಡ್ತೀನಿ ನಾನು. ಅವರು ಅಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು, ಈಗ ನಿನ್ನ ಗಂಡ ಕೆಲಸ ಬಿಟ್ರಲ್ಲ ಹಂಗೆ ಏನೇ ಇವರು ಕೆಲಸ ಬಿಟ್ಟು ಬಂದು ಎಗ್ ರೈಸ್ ಅಂಗಡಿ ನೋಡ್ಕೊಳಂಗಿದ್ರೆ ನೋಡ್ಕೊಳ್ಳಿ. ನಾನು ಇಷ್ಟು ದಿನ ಮಾಡಿದ್ದೀನಲ್ಲ, ರುಚಿ ಎಲ್ಲ ಹಂಗೆ ನಿಮಗೆ ಮಾಡೋಕ್ಕೆ ಬರ್ತದೆ, ನನಗೂ ಪ್ರಯತ್ನ ಪಡ್ತೀನಿ. ಸರಿ ನೋಡ್ ಶಾಂತಮ್ಮ, ಸಂಜೆ ಬರ್ತಾರಲ್ಲ ಅಣ್ಣ, ಕೇಳ್ಬಿಟ್ಟು ಮಾತಾಡಿ ನನಗೆ ಆ ಮಾತು ಹೇಳು. ತಗೊಳಂಗಿದ್ರೆ ಎಲ್ಲ ನಿಮಗೆ ಅಂತ ಕೊಟ್ಬಿಟ್ಟು ಹೋಯ್ತೀನಿ. ನನಗೂ ಕಾಸು ಅರ್ಜೆಂಟ್ ಇತ್ತು, ಒಂಚೂರು ಕಾಸು ಕೊಟ್ಟಿದ್ರೆ ನಾನು ಅದಕ್ಕೆ ಅಂತ ಇಸ್ಕೊತಿದ್ದೀನಿ ಅಂತಲ್ಲ, ನಿಮಗೂ ಗೊತ್ತಲ್ಲ ನನಗೆ 1 ಲಕ್ಷ ಅರ್ಜೆಂಟಾಗಿ ಬೇಕಿತ್ತು. ಅಂಗಡಿನೇ ಬಿಟ್ಟು ಕೊಟ್ಬಿಟ್ಟು ಹೋಯ್ತೀನಿ. ಅದಕ್ಕೇನೆ ಇನ್ನೇನು ಅದ್ರಾಗಿರೋ ಪಾತ್ರೆ ಸಾಮಾನುಗಳು ಅವು ಇವು, ಗ್ಯಾಸ್ ಸ್ಟವು, ಪ್ಲೇಟುಗಳು, ಗಾಡಿ ಎಲ್ಲನೂ ನೀನೇ ಇಕ್ಕ. ಹೆಂಗೋ ನಿನಗೂ ಗೊತ್ತು ಒಳ್ಳೆ ಲಾಭ ಬರ್ತದೆ ಅಂತ ಹೇಳ್ಬಿಟ್ಟು ನಡ್ಸ್ಕೊಂಡು ಹೋಗಿದ್ರೆ ನಡ್ಸ್ಕೊಂಡು ಹೋಗು. ನಾವು ಹೋಟ್ಲು ನೋಡ್ಬಿಟ್ಟಿದ್ದೀವಿ, ಹೋಟ್ಲುದೇನೆಯ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ನಾವೂನುವೆ. ಗೊತ್ತಾಯ್ತು ಕಣಕಾಯಿ, ಗೊತ್ತಾಯ್ತು, ನೀನು ಹೇಳೋದು ನಂಗೆ ಅರ್ಥ ಆಯ್ತೈತೆ. ಸರಿ ಆಯ್ತು ಹೇಳು. ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ, ನೋಡೋಣ ಏನು ಹೇಳ್ತಾರೋ ಏನು ಕತೆನೋ. ಅವರು ಬಂದರೆ ಜೊತೆಗೇನೆ ನಡ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋಯ್ತೀವಿ. ಹೆಂಗೋ ಕಣಕ್ಕ, ಮಟ್ಟದಿಂದ ಮಟ್ಟಕ್ಕೆ ಬೆಳೆದ್ಬಿಟ್ಟೆ ನೋಡಕ್ಕ ನೀನು. ಹೋಟ್ಲತ್ತಾಗೆ ದೊಡ್ಡ ಹೋಟ್ಲು ಏನೇ ತೆಗಿಯೋವಷ್ಟು ಬೆಳೆದ್ಬಿಟ್ಟೆ ನೀನಂತೂನುವೆ. ಅಮ್ಮಿ, ಕಷ್ಟಪಟ್ಟರೆ ಎಲ್ಲ ಸುಖ ಇದ್ದೇ ಇರ್ತದೆ, ಸರಿನಾ? ಕಷ್ಟಪಡಬೇಕು, ಕಂಟಿನ್ಯೂಸ್ ಆಗಿ ಮಾಡ್ತಿರ್ಬೇಕು ಅಷ್ಟೇ ನೀ. ಕಣಕ್ಕ, ನೀನು ನೋಡಿ ಕಲಿಯೋದು ತುಂಬಾನೇ ಐತೆ. ಗಂಡ ತಂದು ದುಡ್ದು ಸಾಕ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಎರಡು ದಾರಿ ಹಿಡಿದಿದ್ದಂಗೆ ಒಳ್ಳೆ ದಾರಿನಾಗೆ ಎಲ್ಲ ಮಾಡ್ಕೊಂಬಿಟ್ಟು ಬಂದಲ್ಲ, ನೀವು ನೋಡಿ ಕಲಿಬೇಕು ಬಿಡಕ್ಕ ಎಲ್ರೂ. ಏನ್ರಪ್ಪ, ಎಲ್ಲರೂ ಹೆಂಗಿದ್ದೀರಾ? ಈಗ ಪೊದ್ದು ಜೀವನದ ಕತೆ ಅಂತ ಬರ್ತೈತಲ್ಲ, 2100 ಚಿಲ್ಲರೆ ಎಪಿಸೋಡ್ ಏನೇ ಆಗೋಗ್ಬಿಟ್ಟೈತೆ. ಜೊತೆಗೆ ಜಯಕ್ಕವನ ಮಕ್ಕಳು ಗೊತ್ತೈತೆ. ಈ ಪೊದ್ದು ಜೀವನದ ಕತೆನ ಎಲ್ಲ ಎಂಡ್ ಮಾಡಿಬಿಡ್ಲಾ? ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದೊಂದು ಎಲ್ಲರಿಗೂ ಹ್ಯಾಪಿ ಎಂಡಿಂಗ್ ಕೊಟ್ಬಿಡ್ಲಾ? ಏನು ಮಾಡಲಿ ಅಂತ ನಿಮ್ಮನ್ನೇನಿಯ ಕೇಳ್ತಾ ಇದ್ದೀನಿ. ತುಂಬ ಜನ ನಿಲ್ಲಿಸ್ಬೇಡ್ರಿ ಅಂತ ಸ್ವಲ್ಪ ಜನ ಹೇಳ್ತೀರಾ. ಇಲ್ಲ, ಅಟ್ಲೀಸ್ಟ್ ಪೊದ್ದು ಜೀವನದ ಕತೆ ಒಂದೊಂದು ವಿಡಿಯೋನಾದರೂ ಹಾಕ್ಕೊಂಡೋಗಿ ಅಂತ ಹೇಳಿದ್ರೆ ಒಂದೊಂದು ವಿಡಿಯೋನಾದರೂ ಹಾಕ್ಕೊಂಡೋಗಿ ಜಯಕ್ಕನ ಮಕ್ಕಳು ಶಾನೆ ಹಾಕ್ಕೊಂಡು ಹೋಗ್ತೀನಿ. ಇಲ್ಲ, ಏನು ಬೇಡ, ಪೂರ್ತಿ ಮುಗಿಸ್ಬಿಡ್ರಿ ಅಂತ ಹೇಳಿದ್ರೆ ಪೊದ್ದು ಜೀವನದ ಕತೆನ ಪೂರ್ತಿ ಮುಗಿಸ್ಬಿಟ್ಟು ಜಯಕ್ಕನ ಮಕ್ಕಳು ಅಂತ ಬರ್ತೈತಲ್ಲ ಈಗ, ಅದನ್ನೇನಿಯ ಮುಂದುವರ್ಸ್ಕೊಂಡು ಹೋಗ್ತೀನಿ. ನೀವು ಏನು ಹೇಳಿದ್ರೆ ಅದನ್ನ ಮಾಡ್ತೀನಿ ಕಣ್ರಪ್ಪ. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ತಿಳಿಸ್ರಿ, ನನಗೂ ಗೊತ್ತಾಯ್ತದೆ. ಇಲ್ಲ ಅಂದರೆ ಬೇಗ ಎಲ್ಲನೂ ಇನ್ನೊಂದು 20 ದಿನದಾಗ ಎಲ್ಲ ಮುಗಿಸ್ಬಿಟ್ಟು ಎಲ್ಲರದೂ ಕ್ಯಾರೆಕ್ಟರ್ನ ಎಲ್ಲ ಕ್ಲೋಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿವ್ನಿ. ಹೇಳ್ರಿ, ಇಲ್ಲಕ್ಕ ಇವ್ರ ಮಕ್ಕಳದು ಅವರೆಲ್ಲ ಹೆಂಗಿರ್ತಾರೆ ಅಂತಲೂ ನೋಡಬೇಕು ಅಂತ ನಿಮ್ಗೆ ಏನೋ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಸ್ವಲ್ಪ ದಿನ ಆದಮೇಲೆ ನನ್ನ ಮಕ್ಕಳು ಹಂಗೇನೇ ಶಾಂತಮ್ಮನ ಮಕ್ಕಳು ಅದೆಲ್ಲ ಹೆಂಗಿರ್ತಾರೆ ಅಂತ ಬೇಕಾದ್ರೆ ನೋಡಬೇಕು ಅನಿಸಿದ್ರೆ ಹೇಳ್ರಿ, ಒಂದೊಂದು ವೀಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಇಷ್ಟ, ನೀವು ಹೆಂಗೆ ಹೇಳಿದ್ರೆ ಹಂಗೇನೆ.